ಬಂದಿರತಕ್ಕಂಥ ವಿದ್ಯೆಯನ್ನು ಕಲ್ತಿರ್ತಕ್ಕಂಥವನು. ದಯವಿಟ್ಟು ಇಂದಿನ ವಿಷಯ ಹೇಳ್ತಾ ಇದ್ದೀನಿ, ಅದಕ್ಕೆ ಬಹಳಷ್ಟು ನೊಂದಿರ್ತಕ್ಕಂಥ ಅವ್ರು ಕಾಮೆಂಟ್ಗಳಲ್ಲಿ ಇಟ್ಟಿದ್ದಾರೆ. ಏನು ಅಂದರೆ, ಶೀಘ್ರ ಸ್ಖಲನ ಆಗ್ತಾಯಿದೆ, ನರಗಳ ವೀಕ್ನೆಸ್ ಆಗಿದೆ, ಸ್ವಪ್ನ ಸ್ಖಲನ ಇದೆ, ಮೂತ್ರದಲ್ಲಿ ಧಾತು ಹೋಗ್ತಾ ಇದೆ ಅಂತ ಬಹಳಷ್ಟು ಜನ ಕಾಮೆಂಟ್ಗಳಲ್ಲಿ ನಮಗೆ ಇದು ಮಾಡಿದ್ದಾರೆ. ಮತ್ತು ಫೋನ್ಗಳು ಮಾಡ್ತಿದ್ದಾರೆ. ವಾಟ್ಸಪ್ ಓಪನ್ ಮಾಡಿದ್ರೆ ಸಾಕು, ಬರೀ ಇದೇ ಸಮಸ್ಯೆ ಕೇಳಿಸ್ತಾ ಇದೆ. ಇದಕ್ಕೆ ಮೂಲ ಉದ್ದೇಶ ಏನು ಅನ್ನೋದು ತಮಗೆ ಇವತ್ತಿನ ಇದರಲ್ಲಿ ತಿಳಿಸ್ಕೊಡ್ತೀನಿ. 18 ವರ್ಷದಿಂದ ಹಿಡಿದು 25 ವರ್ಷದವರೆಗೆ ತಮ್ಮ ವೀರ್ಯವನ್ನು ತಾವು ಕಾಪಾಡ್ಕೋಬೇಕು. ಕಾರಣ ಅದು ಧಾತು ನಷ್ಟ ಅಂತ ಕರಿತೀವಿ. ಯಾಕೆಂದರೆ ದೇಹ ರಚನೆ ಹೇಗಿದೆ ಅಂತಂದರೆ, ಗೌರ್ನಮೆಂಟ್ ಸರ್ಕಾರನೇ ಹೇಳ್ತಿದೆ ದಯವಿಟ್ಟು ನಿಮ್ಮ ಏಜ್ ಇದು ಬರೋವರೆಗೂ ಮದುವೆ ಮಾಡಬೇಡಿ ಅಂತ. ಕಾರಣ ಏನು ಅಂತಂದರೆ ಇದೇ ಕಾರಣ. ಆ ವಯಸ್ಸನ್ನೋದು ದೇಹ ಬೆಳವಣಿಗೆಯ ವಯಸ್ಸು. ನಮ್ಮ ದೇಹದಲ್ಲಿ ಮೀನು ಮಾಂಸಗಳಾಗ್ಬೋದು, ಪ್ರತಿಯೊಂದು ಕಂಡರಗಳಾಗ್ಬೋದು, ನರ ನಾಡಿಗಳು, ಮೂಳೆಗಳು, ಪ್ರತಿಯೊಂದು ಬೆಳವಣಿಗೆಯ ಸಮಯ ಅದು. ಆ ಸಮಯದಲ್ಲಿ ಹಸ್ತಪ್ರಯೋಗಗಳು ಇವೆಲ್ಲ ಮಾಡಿಕೊಂಡು ನಿಮ್ಮ ಧಾತುನ ನೀವು ನಷ್ಟ ಮಾಡ್ಕೋಬೇಡಿ. ಧಾತು ಒಂದು ಸರಿ ನಷ್ಟ ಆಯಿತು ಅಂತಂದರೆ ನಿಮಗೆ ದೇಹ ರಚನೆ ಏರುಪೇರಾಗುತ್ತೆ. ಕಾರಣ ಏನು ಅಂತಂದರೆ, ಒಂದು ವಿಷಯ ತಿಳ್ಕೊಳ್ಳಿ, ಒಂದು ಮನೆ ಕಟ್ಟಬೇಕಾದ್ರೆ ಮೂಲ ಪಾಯ, ಅಡಿಪಾಯ ಅಂತ ನಾವು ಕರಿತೀವಿ. ಆ ಪಾಯ ಎಷ್ಟು ಗಟ್ಟಿ ಇರಬೇಕೋ ಇದ್ದರೆ ಅಷ್ಟು ಗಟ್ಟಿ ಮನೆ ಇರುತ್ತೆ. ಅದೇ ರೀತಿ ದೇಹಕ್ಕೆ ಧಾತು ಅನ್ನೋದು ಅಷ್ಟು ಗಟ್ಟಿ ಇರಬೇಕು. ಅಂದರೆ ಅಷ್ಟು ಬಲವಾಗಿದ್ದರೆ ನಿಮ್ಮ ದೇಹ ರಚನೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. 18 ವರ್ಷದಿಂದ ಹಿಡಿದು 25-30 ವರ್ಷದ ಹುಡುಗರು ಕಾಲ್ ಮಾಡಿ ನಮ್ಗೆ ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅಂತ ಕೇಳ್ತಾ ಇದ್ದರೆ ನನ್ನ ಹೊಟ್ಟೆ ಕರಳು ತಿರುವುದಂಗೆ ಇರ್ತದೆ. ಯಾಕೆಂದರೆ ಇನ್ನು ಸಣ್ಣ ವಯಸ್ಸು. ಈ ಸಣ್ಣ ವಯಸ್ಸಲ್ಲೇ ಪಡಬಾರದು ಇದನ್ನು ಪಟ್ಟು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಸಾಕಿ ಸಲುಕಿ ಎಲ್ಲ ಇದು ಮಾಡಿರ್ತಾರೆ. ಆದರೆ ನೀವು ಮಾಡ್ಕೊಳ್ತಾ ಇರ್ತಕ್ಕಂಥ ವಿಷಯಗಳೇನು ಅಂತಂದರೆ, ಈ ಒಂದು ಸಮಸ್ಯೆ ತಂದು ತಲೆ ಮೇಲೆ ಇಟ್ಕೊಂಡಿರ್ತೀರ. ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಲ್ಲ, ಅಲ್ಲೂ ಇಲ್ಲೂ ಓಡಾಗ್ತಾ ಇರ್ತಾರೆ. ಕಾರಣ ಏನಂದರೆ, ನಿಮಗೆ ಇದು ರಂಗಾನೇ ಕೆಲಸ ಮಾಡಲ್ಲ. ಹಸ್ತಪ್ರಯೋಗಗಳಿಂದ ನೀವಿಗೆ ಪರಿಪೂರ್ಣವಾಗಿ ಬಿದ್ದೋಗಿರ್ತದೆ. ಆ ಒಂದು ಸಮಸ್ಯೆಯಿಂದ ನೀವು ಬಹಳಷ್ಟು ಜನ ನೊಂದ್ಕೊಂಡಿದ್ದೀರ ಅನ್ನೋದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ಕೇಳೋದು ಒಂದೇ ಕ್ವಶನ್ನು, ಇದಕ್ಕೆ ಮೇಲಾದರೂ ನೀವು ಆ ಒಂದು ಹಸ್ತಪ್ರಯೋಗ ಅನ್ನೋದನ್ನು ಬಿಟ್ಟು ನಿಮ್ಮ ಧಾತುವನ್ನು 25 ವರ್ಷಗಳವರೆಗೆ ನೀವು ಯಾವಾಗ ಸೇಫ್ಟಿ ಮಾಡ್ಕೊತೀರೋ ಅಲ್ಲಿಯವರೆಗೂ ನಿಮಗೆ ದೇಹ ರಚನೆ ಸರಿ ಇರಲ್ಲ. ಅಲ್ಲಿಯವರೆಗೂ ಸೇಫ್ಟಿ ಮಾಡ್ಕೊಂಡ್ರೆ ಅನ್ಕೊಳ್ಳಿ, 80 ವರ್ಷದವರೆಗೂ ನೀವು ಆರೋಗ್ಯವಾಗಿರ್ತೀರ, ಬಹಳ ಆರೋಗ್ಯವಾಗಿರ್ತೀರ. ಆರೋಗ್ಯ ಭಾರತ ನೋಡಬೇಕು ಅಂತಿದ್ದೀನಿ ನಾನು. ಕ್ಷೀಣಿಸಿರ್ತಕ್ಕಂಥ ಭಾರತ ನಮಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮಗೆ ನೀವು ಅರ್ಥ ಮಾಡಿಕೊಂಡು ಇನ್ನು ಮೇಲಾದರೂ ಆ ಒಂದು ಧಾತು ನಷ್ಟ ಕ್ರಿಯೆಗೆ ಹೋಗಲೇಬೇಡಿ. ಇವತ್ತಿನ ನಾನು ಒಂದು ರೆಮಿಡಿ ನಿಮ್ಗೆ ಹೇಳ್ತೀನಿ. ಆ ರೆಮಿಡಿ ಏನು ಅಂತಂದರೆ, ನಿಮಗೆ ನೀವು ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ, ಅಂದರೆ ಬಹಳಷ್ಟು ನೊಂದಿರ್ತಕ್ಕಂಥವ್ರು, ಬಹಳಷ್ಟು ಸಮಸ್ಯೆಗಳಿಂದ ಉದ್ಭವಿಸಿರ್ತಕ್ಕಂಥವ್ರು ಮಾತ್ರ ನನಗೆ ಕಾಲ್ ಮಾಡಿ. ಅದಕ್ಕೆ ನಾನು ಸೂಕ್ತ ಪರಿಹಾರ ನಾನು ಕೊಡ್ತೀನಿ. ಅದಕ್ಕೆ ನನ್ನಲ್ಲಿ ಔಷಧಿಗಳು ಬೇರೆ ಥರ ಸಿಗುತ್ತೆ. ಅದಕ್ಕೆ ನಾನು ಸಮಸ್ಯೆ ಬಗೆಹರಿಸ್ತೀನಿ. ಇವತ್ತಿನ ರೆಮಿಡಿ ಏನು ಅಂದರೆ, ನೀವು ಗಂದಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಕಲ್ಲು ನಾರು ಅಂತ ಕೇಳಿ. ಕಲ್ಲು ನಾರು ಅಂದರೆ ಒಂದು ಹಿಟ್ಟು ಥರ ಕೊಡ್ತಾರೆ. ಅದನ್ನು ತಗೊಬಂದು ಮಿಕ್ಸಿಗೆ ಹಾಕ್ಬೋದು, ಇಲ್ಲ ರುಬ್ಬೋ ಮಿಷಿನ್ಗೆ ಹಾಕ್ಬೋದು. ನಿಮಗೆ ಅನುಕೂಲ ಯಾವುದಿದ್ರೆ, ಇಲ್ಲ ಅರಿಯೋ ಕಲ್ಲಿದ್ದರೆ ಒಳ್ಳೆಯದು. ಅದಕ್ಕೆ ಹಾಕಿ ನಾಟಿ ಮುಲ್ಲಂಗಿ ರಸ ತಗೊಳ್ಳಿ. ರಸನ ಕ್ಲೀನಾಗಿ ಇದು ಮಾಡಿಸ್ಬಿಟ್ಟು ನಾಟಿ ಮುಲ್ಲಂಗಿ ರಸ ಹಿಂಡ್ಕೊಳ್ಳಿ. ಹಿಂಡ್ಕೊಂಡು ಅದನ್ನೇನು ಮಾಡ್ತೀರ ಅಂದರೆ, ಈ ಒಂದು ಕಲ್ಲು ನಾರನ್ನು ಅದರೊಳಗೆ ಹಾಕ್ಬಿಡಿ. ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕಲ್ಲು ನಾರು ಅಂತ ಕೇಳಿ ಕೊಡ್ತಾರೆ. ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಬಿಟ್ಟು ಸ್ವಲ್ಪ ಗಟ್ಟಿಯಾಗೋ ಗಂಟ ಚೆನ್ನಾಗಿ ರುಬ್ಬಿ ತಿರುಗಲಿ. ಪೂರ್ತಿ ಫೇಸ್ಟ್ ಥರ ಆಗಿಬಿಡ್ಬೇಕು. ಒಂದು 2 ಗಂಟೆ 3 ಗಂಟೆ ತಿರುಗಲಿ ಬಿಡಿ, ಪರವಾಗಿಲ್ಲ. ಆ ಥರ ಫೇಸ್ಟ್ ಆದಮೇಲೆ ರಸ ಸಾಲದೇ ಇದ್ದು ಬಂದರೆ ರಸ ಕೊಡ್ತಾಯಿರಿ, ತಿರುಗ್ತದೆ. ಆ ರೀತಿ ಆದಮೇಲೆ ಏನು ಮಾಡ್ತೀರಂದರೆ, ಮನೆಗಳ ಮೇಲೆ ಹಪ್ಪಳ ತಡ್ತಾರೆ ನೋಡಿದ್ದೀರಲ್ಲ, ಆ ರೀತಿ ಒಂದು ಪಂಚೆ ಹಾಸ್ಬಿಟ್ಟು ಬಿಸಿಲಿಗೆ ರೊಟ್ಟಿ ಥರ ಚಿಕ್ಕ ಚಿಕ್ಕದಾಗಿ ಈ ಪಾನಿಪುರಿ ಹಪ್ಪಳ ತಡ್ತಾರಲ್ಲ ಆ ಟೈಪಲ್ಲಿ ಚೆನ್ನಾಗಿ ತಟ್ಟಿ ಪಂಚೆ ಇದ್ರ ಮೇಲೆ ಬಿಟ್ಬಿಡಿ. ಚೆನ್ನಾಗಿ ಒಣಗ್ಕೊತದೆ. ಒಣಗಿದ ಮೇಲೆ ಎತ್ತಿ ಮನೇಲಿ ಇಟ್ಕೊಳ್ಳಿ. ನಿಮಗೆ ಯಾವಾಗ ಬೇಕೋ ಆವಾಗ ಬೆಂಕಿ ಕೆಂಡ ಇದ್ದರೆ ಅದ್ರ ಮೇಲೆ ಇಕ್ಕಿ ಚೆನ್ನಾಗಿ ಸುಟ್ಟೋಗ್ಬಿಡ್ಬೇಕು. ಸುಟ್ಟೋಗ್ಬಿಟ್ಟು ಬೆಳ್ಳಗೆ ಪಂಚೆ, ನಾವು ಮಾಮೂಲಿ ವೈಟ್ ಪಂಚೆ ಯಾವ ರೀತಿ ಇರ್ತದೆ ಬೆಳ್ಳಗೆ ಆಗಬೇಕು. ಕರ್ರಗಿರೋದು ತಗೋಬೇಡ್ರಿ.
ಪೂರ್ತಿ ಸುಟ್ಟೋಗ್ಬಿಡಲಿ, ಪೂರ್ತಿ ಸುಟ್ಟೋಗೋ ಗಂಟ ಅದನ್ನು ಬಿಟ್ಬಿಡಿ. ಪೂರ್ತಿ ಸುಟ್ಟೋದ ಮೇಲೆ ಅದು ಬೆಳ್ಳಗಾಗುತ್ತೆ. ಆವಾಗ ಅದನ್ನು ತೆಗೆದು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಪ್ರತಿದಿನ ಬೆಣ್ಣೆಯಲ್ಲಿ ಕಲಿಸ್ಕೊಂಡು ಒಂದೊಂದಷ್ಟು ತಿಂತಾ ಬಂದರೆ ನಿಮಗೆ ಧಾತು ನಷ್ಟ ಅನ್ನೋದೇನಿದೆಯೋ ಆ ಸಮಸ್ಯೆ ಬಗೆಹರಿತದೆ. ಅಥವಾ ಹಾಲಲ್ಲಿ ತಗೊಳ್ಳಿ, ಧಾತು ನಷ್ಟ, ಖೀನತೆ ಮತ್ತು ಈ ಸ್ವಪ್ನಸ್ಖಲನ, ಈ ಶೀಘ್ರಸ್ಖಲನ ಇವೆಲ್ಲ ಕೂಡ ಪರಿಪೂರ್ಣವಾಗಿ ನಿಲ್ತಾ ಬರ್ತದೆ. ನಿಮಗೆ ನೀವಾಗ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೀನಿ ನಾನು. ಅಕಸ್ಮಾತ್ ನಿಮ್ಮ ಕೈಲಿ ಆಗಲ್ಲ, ನಮ್ಗೆ ಆ ಥರ ಸ್ಪೆಷಾಲಿಟೀಸ್ ಇಲ್ಲ ಅಂದವರು ನಮಗೆ ಕಾಲ್ ಮಾಡಿದ್ರೆ ನಮ್ಮಲ್ಲಿ 3 ತಿಂಗಳಿಂದ 4 ತಿಂಗಳವರೆಗೆ ಅದರ ಕೋರ್ಸ್ ಇರುತ್ತೆ. ತಗೊಳ್ಳಿ, ನಿಮ್ಮ ಸಮಸ್ಯೆಗಳನ್ನ ಪರಿಪೂರ್ಣವಾಗಿ ಗುಣ ಮಾಡ್ಕೊಳ್ಳಿ ಅಂತೇಳಿ ತಿಳಿಸ್ತಾ ಇಂದಿನ ವಿಷಯನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.